ಜಮ್ಮು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಉಗ್ರರ ಅಟ್ಟಹಾಸ, ಉಗ್ರರ ದಾಳಿಗೆ ವಿವಿಧ ರಾಷ್ಟ್ರಗಳು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾವೆ. ಫ್ರಾನ್ಸ್, ಬೆಲ್ಜಿಯಂ, ಜಪಾನ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾವೆ. ಅಮಾಯಕ ಮುಗ್ಧ ಹಿಂದೂಗಳ ಮಾರಣ ಹೋಮ ಏನು ನಡೆದಿದೆ, ಇದರ ವಿರುದ್ಧವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿವೆ ವಿವಿಧ ರಾಷ್ಟ್ರಗಳು. ಫ್ರಾನ್ಸ್, ಬೆಲ್ಜಿಯಂ, ಜಪಾನ್ ಖಂಡನೆಯನ್ನ ವ್ಯಕ್ತಪಡಿಸಿವೆ. ಪಹಲ್ಗಾಂವ್ನಲ್ಲಿ ಉಗ್ರರು ಏನು ಅಟ್ಟಹಾಸ ಮೆರೆದಿದ್ದಾರೆ. 30 ಜನರು ಅಮಾಯಕರು ಹಿಂದೂಗಳು, ಅವರ ಮೇಲೆ ದಾಳಿ ನಡೆದಿರ್ತಕ್ಕಂಥದ್ದು. ಧರ್ಮ ಕೇಳಿ ಕೇಳಿ ಹೊಡೆದು ಸಾಯಿಸಿದ್ದಾರೆ. ಏನೂ ಮಾಡಿರದ, ಏನೂ ಗೊತ್ತಿರದ, ಕೇವಲ ಪ್ರವಾಸಕ್ಕೆ ಅಂತ ಹೋಗಿರ್ತಕ್ಕಂಥ ಜೀವಗಳು, ಕುಟುಂಬಗಳು, ಫ್ಯಾಮಿಲಿ, ಅವರನ್ನ ಹಿಡಿದು ಸಾಯಿಸಿರ್ತಕ್ಕಂಥದ್ದು. ಏನ್ ಬರುತ್ತೆ ಇದರಿಂದ? ಸೊ ಇದರಿಂದ ಕಾಶ್ಮೀರಕ್ಕೆ ಇನ್ನಷ್ಟು ಕೆಟ್ಟ ಹೆಸರು ಬರುತ್ತೆ ಅಷ್ಟೇ. ಅಲ್ಲಿ ವಾಸಿಸುವವರಿಗೆ ಇನ್ನಷ್ಟು ಸಂಕಷ್ಟ ಉಂಟಾಗುತ್ತೆ. ಪ್ರವಾಸೋದ್ಯಮವನ್ನೇ ನಂಬಿ ಅಲ್ಲಿ ಸಾವಿರಾರು ಜನ ಬದುಕ್ತಾ ಇದ್ದಾರೆ. ಅದೆಷ್ಟೋ ಕುಟುಂಬಗಳು ಬದುಕ್ತಾ ಇದ್ದಾವೆ. ಅಂತ ಬಡ ಕುಟುಂಬಗಳಿಗೆ ಹಾನಿಯಾಗುತ್ತೆ ಅಷ್ಟೇ. ಪ್ರವಾಸೋದ್ಯಮ ಮೋಟಕುಗೊಳ್ಳುತ್ತೆ, ಸಮಸ್ಯೆ ಉಂಟಾಗುತ್ತೆ. ಅದು ಬಿಟ್ರೆ ಬೇರೆ ಏನು ಸಾಧನೆ ಮಾಡ್ದಂಗಾಗತ್ತೆ. ಶಾಂತಿ ನೆಮ್ಮದಿಯಿಂದ ಕಳೆದ ಹಲವು ದಿನಗಳಿಂದ ಬದುಕ್ತಾ ಇದ್ದಂತಹ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಮೊರೆತ, ಮತ್ತೆ ಜಿಹಾದಿ ಮನಸ್ಥಿತಿಯ ಮೊರೆತ, ಮತ್ತೆ ಹಿಂದೂಗಳ ಮಾರಣ ಹೋಮ ನಡೆದಿದೆ. ಜಗತ್ತಿನ ಅನೇಕ ದೇಶಗಳು ಇದಕ್ಕೆ ಖಂಡನೆ ವ್ಯಕ್ತಪಡಿಸಿದ್ದಾವೆ. ಫ್ರಾನ್ಸ್, ಬೆಲ್ಜಿಯಂ, ಜಪಾನ್ ಇದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾವೆ. ಪ್ರಧಾನಿ ಮೋದಿ ತಮ್ಮ ಸೌದಿ ಅರೇಬಿಯಾ ಪ್ರವಾಸವನ್ನ ಇದ್ದಕ್ಕಿದ್ದ ಹಾಗೆ ಮೊಟಕುಗೊಳಿಸಿ ವಾಪಸ್ ಭಾರತಕ್ಕೆ ಬರ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳು ಕೂಡ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಅಮಾಯಕ ಹಿಂದೂಗಳ ಮೇಲೆ ಆಗಿರ್ತಕ್ಕಂತಹ ಉಗ್ರ ದಾಳಿಗೆ ಬೇರೆ ಯಾವುದೇ ವಿಚಾರ ಇರ್ಬೋದು, ಈ ದೇಶದೊಳಗಿನ ವಿಚಾರ, ಈ ದೇಶದ ನಾಯಕರು ತಗೊಂಡಿರ್ತಕ್ಕಂಥ ನಿರ್ಧಾರಗಳು ಮತ್ತು ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ಈ ದೇಶ ನಡೆಯುತ್ತೆ. ಆದರೆ ಈ ರೀತಿ ಅಮಾಯಕ ಹಿಂದೂಗಳು, ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಅಮಾಯಕ ಹಿಂದೂಗಳ ವಿರುದ್ಧ ದಾಳಿ ನಡೆಸಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಾಶ್ಮೀರದ ಯುವಕರೇ ಇದನ್ನು ಒಪ್ಪೋದಿಲ್ಲ. ಇವತ್ತಿನ ಕಾಶ್ಮೀರದ ಜನತೆಯೇ ಇದನ್ನು ಒಪ್ಪೋದಿಲ್ಲ. ಕಾಶ್ಮೀರದಲ್ಲೂ ಕೂಡ ಇದರ ವಿರುದ್ಧ ಪ್ರತಿಭಟನೆ ವ್ಯಕ್ತವಾಗಿದೆ. ಈ ದಾಳಿಯನ್ನ ಖಂಡಿಸಿ ಆರ್ಎಸ್ಎಸ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಘಟನೆ ಅತ್ಯಂತ ಖಂಡನೀಯ ಮತ್ತು ಹೃದಯ ವಿದ್ರಾವಕ. ಜಮ್ಮು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಉಗ್ರರ ಅಟ್ಟಹಾಸ, ಉಗ್ರರ ದಾಳಿಗೆ ವಿವಿಧ ರಾಷ್ಟ್ರಗಳು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾವೆ. ಫ್ರಾನ್ಸ್, ಬೆಲ್ಜಿಯಂ, ಜಪಾನ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾವೆ. ಅಮಾಯಕ ಮುಗ್ಧ ಹಿಂದೂಗಳ ಮಾರಣ ಹೋಮ ಏನು ನಡೆದಿದೆ, ಇದರ ವಿರುದ್ಧವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿವೆ ವಿವಿಧ ರಾಷ್ಟ್ರಗಳು. ಫ್ರಾನ್ಸ್, ಬೆಲ್ಜಿಯಂ, ಜಪಾನ್ ಖಂಡನೆಯನ್ನ ವ್ಯಕ್ತಪಡಿಸಿವೆ. ಪಹಲ್ಗಾಂವ್ನಲ್ಲಿ ಉಗ್ರರು ಏನು ಅಟ್ಟಹಾಸ ಮೆರೆದಿದ್ದಾರೆ. 30 ಜನರು ಅಮಾಯಕರು ಹಿಂದೂಗಳು, ಅವರ ಮೇಲೆ ದಾಳಿ ನಡೆದಿರ್ತಕ್ಕಂಥದ್ದು. ಧರ್ಮ ಕೇಳಿ ಕೇಳಿ ಹೊಡೆದು ಸಾಯಿಸಿದ್ದಾರೆ. ಏನೂ ಮಾಡಿರದ, ಏನೂ ಗೊತ್ತಿರದ, ಕೇವಲ ಪ್ರವಾಸಕ್ಕೆ ಅಂತ ಹೋಗಿರ್ತಕ್ಕಂಥ ಜೀವಗಳು, ಕುಟುಂಬಗಳು, ಫ್ಯಾಮಿಲಿ, ಅವರನ್ನ ಹಿಡಿದು ಸಾಯಿಸಿರ್ತಕ್ಕಂಥದ್ದು. ಏನ್ ಬರುತ್ತೆ ಇದರಿಂದ? ಸೊ ಇದರಿಂದ ಕಾಶ್ಮೀರಕ್ಕೆ ಇನ್ನಷ್ಟು ಕೆಟ್ಟ ಹೆಸರು ಬರುತ್ತೆ ಅಷ್ಟೇ. ಅಲ್ಲಿ ವಾಸಿಸುವವರಿಗೆ ಇನ್ನಷ್ಟು ಸಂಕಷ್ಟ ಉಂಟಾಗುತ್ತೆ. ಪ್ರವಾಸೋದ್ಯಮವನ್ನೇ ನಂಬಿ ಅಲ್ಲಿ ಸಾವಿರಾರು ಜನ ಬದುಕ್ತಾ ಇದ್ದಾರೆ. ಅದೆಷ್ಟೋ ಕುಟುಂಬಗಳು ಬದುಕ್ತಾ ಇದ್ದಾವೆ. ಅಂತ ಬಡ ಕುಟುಂಬಗಳಿಗೆ ಹಾನಿಯಾಗುತ್ತೆ ಅಷ್ಟೇ. ಪ್ರವಾಸೋದ್ಯಮ ಮೋಟಕುಗೊಳ್ಳುತ್ತೆ, ಸಮಸ್ಯೆ ಉಂಟಾಗುತ್ತೆ. ಅದು ಬಿಟ್ರೆ ಬೇರೆ ಏನು ಸಾಧನೆ ಮಾಡ್ದಂಗಾಗತ್ತೆ. ಶಾಂತಿ ನೆಮ್ಮದಿಯಿಂದ ಕಳೆದ ಹಲವು ದಿನಗಳಿಂದ ಬದುಕ್ತಾ ಇದ್ದಂತಹ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಮೊರೆತ, ಮತ್ತೆ ಜಿಹಾದಿ ಮನಸ್ಥಿತಿಯ ಮೊರೆತ, ಮತ್ತೆ ಹಿಂದೂಗಳ ಮಾರಣ ಹೋಮ ನಡೆದಿದೆ. ಜಗತ್ತಿನ ಅನೇಕ ದೇಶಗಳು ಇದಕ್ಕೆ ಖಂಡನೆ ವ್ಯಕ್ತಪಡಿಸಿದ್ದಾವೆ. ಫ್ರಾನ್ಸ್, ಬೆಲ್ಜಿಯಂ, ಜಪಾನ್ ಇದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾವೆ. ಪ್ರಧಾನಿ ಮೋದಿ ತಮ್ಮ ಸೌದಿ ಅರೇಬಿಯಾ ಪ್ರವಾಸವನ್ನ ಇದ್ದಕ್ಕಿದ್ದ ಹಾಗೆ ಮೊಟಕುಗೊಳಿಸಿ ವಾಪಸ್ ಭಾರತಕ್ಕೆ ಬರ್ತಾ ಇದ್ದಾರೆ.
ಬೇರೆ ಬೇರೆ ದೇಶಗಳು ಕೂಡ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಅಮಾಯಕ ಹಿಂದೂಗಳ ಮೇಲೆ ಆಗಿರ್ತಕ್ಕಂತಹ ಉಗ್ರ ದಾಳಿಗೆ ಬೇರೆ ಯಾವುದೇ ವಿಚಾರ ಇರ್ಬೋದು, ಈ ದೇಶದೊಳಗಿನ ವಿಚಾರ, ಈ ದೇಶದ ನಾಯಕರು ತಗೊಂಡಿರ್ತಕ್ಕಂಥ ನಿರ್ಧಾರಗಳು ಮತ್ತು ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ಈ ದೇಶ ನಡೆಯುತ್ತೆ. ಆದರೆ ಈ ರೀತಿ ಅಮಾಯಕ ಹಿಂದೂಗಳು, ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಅಮಾಯಕ ಹಿಂದೂಗಳ ವಿರುದ್ಧ ದಾಳಿ ನಡೆಸಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಾಶ್ಮೀರದ ಯುವಕರ ಇದನ್ನು ಒಪ್ಪೋದಿಲ್ಲ. ಇವತ್ತಿನ ಕಾಶ್ಮೀರದ ಜನತೆಯೇ ಇದನ್ನು ಒಪ್ಪೋದಿಲ್ಲ. ಕಾಶ್ಮೀರದಲ್ಲೂ ಕೂಡ ಇದರ ವಿರುದ್ಧ ಪ್ರತಿಭಟನೆ ವ್ಯಕ್ತವಾಗಿದೆ. ಈ ದಾಳಿಯನ್ನ ಖಂಡಿಸಿ ಆರ್ಎಸ್ಎಸ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಘಟನೆ ಅತ್ಯಂತ ಖಂಡನೀಯ ಮತ್ತು ಹೃದಯ ವಿದ್ರಾವಕಾರಿ. ಜಮ್ಮು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂತಹ ಉಗ್ರರ ಅಟ್ಟಹಾಸ, ಉಗ್ರರ ದಾಳಿಗೆ ವಿವಿಧ ರಾಷ್ಟ್ರಗಳು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾವೆ. ಫ್ರಾನ್ಸ್, ಬೆಲ್ಜಿಯಂ, ಜಪಾನ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾವೆ. ಅಮಾಯಕ ಮುಗ್ಧ ಹಿಂದೂಗಳ ಮಾರಣ ಹೋಮ ಏನು ನಡೆದಿದೆ, ಇದರ ವಿರುದ್ಧವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿವೆ ವಿವಿಧ ರಾಷ್ಟ್ರಗಳು. ಫ್ರಾನ್ಸ್, ಬೆಲ್ಜಿಯಂ, ಜಪಾನ್ ಖಂಡನೆಯನ್ನ ವ್ಯಕ್ತಪಡಿಸಿವೆ. ಪಹಲ್ಗಾಂವ್ನಲ್ಲಿ ಉಗ್ರರು ಏನು ಅಟ್ಟಹಾಸ ಮೆರೆದಿದ್ದಾರೆ. 30 ಜನರು ಅಮಾಯಕರು ಹಿಂದೂಗಳು, ಅವರ ಮೇಲೆ ದಾಳಿ ನಡೆದಿರ್ತಕ್ಕಂಥದ್ದು. ಧರ್ಮ ಕೇಳಿ ಕೇಳಿ ಹೊಡೆದು ಸಾಯಿಸಿದ್ದಾರೆ. ಏನೂ ಮಾಡಿರದ, ಏನೂ ಗೊತ್ತಿರದ, ಕೇವಲ ಪ್ರವಾಸಕ್ಕೆ ಅಂತ ಹೋಗಿರ್ತಕ್ಕಂಥ ಜೀವಗಳು, ಕುಟುಂಬಗಳು, ಫ್ಯಾಮಿಲಿ, ಅವರನ್ನ ಹಿಡಿದು ಸಾಯಿಸಿರ್ತಕ್ಕಂಥದ್ದು. ಏನ್ ಬರುತ್ತೆ ಇದರಿಂದ? ಸೊ ಇದರಿಂದ ಕಾಶ್ಮೀರಕ್ಕೆ ಇನ್ನಷ್ಟು ಕೆಟ್ಟ ಹೆಸರು ಬರುತ್ತೆ ಅಷ್ಟೇ. ಅಲ್ಲಿ ವಾಸಿಸುವವರಿಗೆ ಇನ್ನಷ್ಟು ಸಂಕಷ್ಟ ಉಂಟಾಗುತ್ತೆ. ಪ್ರವಾಸೋದ್ಯಮವನ್ನೇ ನಂಬಿ ಅಲ್ಲಿ ಸಾವಿರಾರು ಜನ ಬದುಕ್ತಾ ಇದ್ದಾರೆ. ಅದೆಷ್ಟೋ ಕುಟುಂಬಗಳು ಬದುಕ್ತಾ ಇದ್ದಾವೆ. ಅಂತ ಬಡ ಕುಟುಂಬಗಳಿಗೆ ಹಾನಿಯಾಗುತ್ತೆ ಅಷ್ಟೇ. ಪ್ರವಾಸೋದ್ಯಮ ಮೋಟಕುಗೊಳ್ಳುತ್ತೆ, ಸಮಸ್ಯೆ ಉಂಟಾಗುತ್ತೆ. ಅದು ಬಿಟ್ರೆ ಬೇರೆ ಏನು ಸಾಧನೆ ಮಾಡ್ದಂಗಾಗತ್ತೆ. ಶಾಂತಿ ನೆಮ್ಮದಿಯಿಂದ ಕಳೆದ ಹಲವು ದಿನಗಳಿಂದ ಬದುಕ್ತಾ ಇದ್ದಂತಹ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಮೊರೆತ, ಮತ್ತೆ ಜಿಹಾದಿ ಮನಸ್ಥಿತಿಯ ಮೊರೆತ, ಮತ್ತೆ ಹಿಂದೂಗಳ ಮಾರಣ ಹೋಮ ನಡೆದಿದೆ. ಜಗತ್ತಿನ ಅನೇಕ ದೇಶಗಳು ಇದಕ್ಕೆ ಖಂಡನೆ ವ್ಯಕ್ತಪಡಿಸಿದ್ದಾವೆ. ಫ್ರಾನ್ಸ್, ಬೆಲ್ಜಿಯಂ, ಜಪಾನ್ ಇದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾವೆ. ಪ್ರಧಾನಿ ಮೋದಿ ತಮ್ಮ ಸೌದಿ ಅರೇಬಿಯಾ ಪ್ರವಾಸವನ್ನ ಇದ್ದಕ್ಕಿದ್ದ ಹಾಗೆ ಮೊಟಕುಗೊಳಿಸಿ ವಾಪಸ್ ಭಾರತಕ್ಕೆ ಬರ್ತಾ ಇದ್ದಾರೆ.